ಇದರ ಬಗ್ಗೆ ಒಂದು ಸ್ಪೆಷಲ್ ರಿಪೋರ್ಟ್ ನಿಮಗೆ. ಎಲ್ಲಿ ಬಂಧನ ಮಾಡಿದ್ರು? ಕೆಂಪೇಗೌಡ ಏರ್ಪೋರ್ಟ್ನಲ್ಲೇ ಬಂಧಿಸಿದ್ರು. ಬಂಧನದ ಬಗ್ಗೆ ಯಾರಿಗೆ ತಿಳಿಸಿದ್ರು? ಅಪ್ಪನಿಗೆ ಮಾಹಿತಿ ನೀಡಲು ಹೇಳಿದ್ದೆ. SIT ಬಾತ್ರೂಮ್ ವಾಸನೆ ಬರ್ತಿದೆ, ದಯವಿಟ್ಟು ಆ ರೂಮ್ ಬದಲಾಯಿಸಿ, ಅಲ್ಲಿ ಇರೋದಕ್ಕೆ ಆಗ್ತಾ ಇಲ್ಲ ನನಗೆ, ಉಸಿರುಗಟ್ಟಿದ ವಾತಾವರಣ ಇದೆ. ಸಂತ್ರಸ್ತೆ ಇವರ ಮನೆಯ ಕೆಲಸದಾಕೆ. ಈಕೆಗೆ ತಂದೆ ಮಗ ಇಬ್ಬರು ಲೈಂಗಿಕ ದೌರ್ಜನ್ಯ ನೀಡಿದ್ದಾರೆ. ಒಂದು ವಿಡಿಯೋ ವೈರಲ್ ಆಗಿದೆ. ಅದರಲ್ಲಿ ಲೈಂಗಿಕ ದೌರ್ಜನ್ಯ ಎಸಗಿರೋದು ಪತ್ತೆಯಾಗಿದೆ. ಇಂತಹ ನೂರಾರು ಸಂತ್ರಸ್ತೆಯರು ಇದ್ದಾರೆ. ಇವರನ್ನ ವಿಕೃತ ಕಾಮಿ ಅಂತ ಹೇಳಿ ಕರೀಬಹುದು. ಅರೆಸ್ಟ್ ಮಾಡಲು ಆಧಾರ ಏನಿದೆ? ಈ ಆರೋಪಿ ಕಾನೂನಿನಿಂದ ತಪ್ಪಿಸಿಕೊಂಡಿದ್ದ, ದೇಶ ಬಿಟ್ಟು ಓಡಿ ಹೋಗಿದ್ದ. ಈ ವಿಡಿಯೋಗಳಿಂದ ಹಲವರಿಗೆ ತೊಂದರೆ ಆಗಿದೆ. ವಿಡಿಯೋದಲ್ಲಿ ಸಂತ್ರಸ್ತೆಯರ ಮುಖ ಕಾಣಿಸ್ತಿದೆ. ಅವರ ಮುಖ ಹೊರಗೆ ಕಾಣಿಸಿದ್ರಿಂದ ತೊಂದರೆ ಆಗಿದೆ. ಕೇವಲ ಡ್ರೈವರ್ ಬಳಿಯ ಮೊಬೈಲ್ ಮಾತ್ರ ಸಿಕ್ಕಿದೆ, ಆದ್ರೆ ವಿಡಿಯೋ ಮಾಡಿದ ಮೊಬೈಲ್ ಸಿಕ್ಕಿಲ್ಲ. ಮೊಬೈಲ್ ನಲ್ಲಿ ವಿಡಿಯೋ ಶೇರ್ ಆಗಲು ಕಾರಣ ಮಧು. ಒಂದೇ ಮೊಬೈಲ್ಗೆ ಮಧು ಪ್ರಜ್ವಲ್ ಫೇಸ್ ಲಾಕ್ ಇತ್ತು. ಮಧು ಮೊದಲಿಗೆ ವಿಡಿಯೋ ಕಳಿಸಿಕೊಂಡಿದ್ದ, ನಂತರ ಅದು ಬೇರೆಯವರಿಗೆ ಸಿಕ್ಕಿದೆ. ಆರೋಪಿಯನ್ನ ಗರಿಷ್ಠ ಕಾಲ ಕಸ್ಟಡಿಗೆ ನೀಡಬೇಕು. ಈ ಕೇಸ್ನಲ್ಲಿ ಎಲ್ಲವೂ ಷಡ್ಯಂತ್ರ ರೀತಿಯಾಗಿದೆ. ಮೊದಲ ಪ್ರಕರಣದ ಸಾರಾಂಶ ನೋಡಿದ್ರೆ ಗೊತ್ತಾಗುತ್ತೆ. ಇದರಲ್ಲಿ ಅತ್ಯಾಚಾರ ಬಗ್ಗೆ ಉಲ್ಲೇಖ ಇಲ್ಲ. ಹೊಳೆ ನರಸೀಪುರ ಠಾಣೆಯಲ್ಲಿ ಕೇಸ್ ದಾಖಲಾಗುತ್ತೆ, ಆದ್ರೆ ಯಾವುದೇ 164 ಹೇಳಿಕೆ ದಾಖಲು ಮಾಡಿಲ್ಲ. ಬಳಿಕ ಇದೇ ಕೇಸ್ ದಾಖಲಿಸಿ ಅತ್ಯಾಚಾರ ಆರೋಪ ಮಾಡಿದ್ದಾರೆ. ಇದೆಲ್ಲವನ್ನು ನೋಡಿದ್ರೆ ಷಡ್ಯಂತ್ರ ಅಂತ ಗೊತ್ತಾಗುತ್ತೆ. ಮಹಿಳೆ ಸಮ್ಮುಖದಲ್ಲಿ ಹೇಳಿಕೆ ದಾಖಲು ಮಾಡಬೇಕು, ಆದ್ರೆ ಇಲ್ಲಿ ಮೊದಲೇ ದೂರು ರೆಡಿ ಆಗಿರುತ್ತೆ. ವಿಡಿಯೋದಲ್ಲಿರುವ ಇಬ್ಬರು ಮಹಿಳೆಯರು ಒಪ್ಪಿಕೊಂಡಿದ್ದಾರೆ. ವಿಡಿಯೋದಲ್ಲಿರುವುದು ನಾವೇ ಎಂದು ಒಪ್ಪಿಕೊಂಡಿದ್ದಾರೆ. ಈಗಾಗಲೇ ಬಹಳಷ್ಟು ತನಿಖೆ ಆಗಿ ಹೋಗಿದೆ. ಹೀಗಿರುವಾಗ 15 ದಿನ ಕಸ್ಟಡಿ ಕೇಳುವುದು ಸರಿಯಲ್ಲ. 1 ಅಥವಾ 2 ದಿನ ಕೊಟ್ಟರೆ ಸಾಕು. ಅವರು ಈ ರೀತಿ ಹೇಳಬಾರದು. ಸಾಕಷ್ಟು ತನಿಖೆ ಮಾಡಬೇಕಾಗಿದೆ. ಅತ್ಯಾಚಾರ ಬಸವನಗುಡಿಯಲ್ಲಾಗಿದೆ, ಲೈಂಗಿಕ ದೌರ್ಜನ್ಯ ಹೊಳೆನರಸೀಪುರದಲ್ಲಾಗಿದೆ. ಹೀಗಾಗಿ ಎಲ್ಲಾ ಕಡೆ ಹೋಗಿ ತನಿಖೆ ಮಾಡಬೇಕು. ಇವರ ಕುಟುಂಬ ಸಾಕಷ್ಟು ಪ್ರಭಾವ ಹೊಂದಿದೆ. ಹೀಗಾಗಿ ಗರಿಷ್ಠ ಕಾಲ ಕಸ್ಟಡಿಗೆ ನೀಡಬೇಕು. ಸಂತ್ರಸ್ತೆ ಮಹಿಳಾ ಅಧಿಕಾರಿಗೆ ದೂರು ನೀಡಬೇಕಿತ್ತು, ಆದ್ರೆ ರೆಡಿ ಮಾಡಿರುವ ದೂರನ್ನ ಕೊಡಬಹುದು. ಅದಕ್ಕೆ ಅವಕಾಶ ಇದೆ. ಆರೋಪಿಯನ್ನ 6ನೇ ತಾರೀಕಿನವರೆಗೂ ಪೊಲೀಸ್ ಕಸ್ಟಡಿಗೆ ನೀಡಲಾಗಿದೆ. ವಕೀಲರ ಭೇಟಿಗೆ ಅವಕಾಶ ಇರಲಿದೆ. ನನ್ನದೊಂದು ಮನವಿ ಇದೆ. ಪ್ರತಿದಿನ ನನ್ನ ಕ್ರಿಮಿನಲ್ ರೀತಿ ಬಿಂಬಿಸಲಾಗ್ತಿದೆ. ಮಾಧ್ಯಮದವರು ನನ್ನ ಕ್ರಿಮಿನಲ್ ರೀತಿ ಬಿಂಬಿಸುತ್ತಿದ್ದಾರೆ. ಇದನ್ನ ತಡೆಯುವಂತೆ ನಿಮ್ಮಲ್ಲಿ ಮನವಿ. ನೋಡಿ, ಪ್ರಜ್ವಲ್ ಪರ ರೇವಣ್ಣ ಒಂದು ಪಾಯಿಂಟ್ ಎತ್ತುತ್ತಾರೆ. ಅಂದರೆ ಆ ಯಾರು ಸಂತ್ರಸ್ತೆಯರಿದ್ದಾರೆ ಅವರ ಮುಂದೆ ಇಟ್ಕೊಂಡು ಪ್ರಕರಣ ದಾಖಲಿಸಬೇಕಿತ್ತು ಅಂತೇಳಿ. ನಾಳೆ ಅವ್ರಿಗೆ ಹೇಳಿಕೆ ಕೊಡೋದಿದ್ರು ಕೂಡ ನ್ಯಾಯಾಧೀಶರ ಮುಂದೆ ಕೊಡಬೇಕಾಗತ್ತೆ, ಯಾರು ಹೆಣ್ಮಕ್ಳು. ಆದರೆ ಇವ್ರಿಗೊಂದು ಗ್ಯಾರಂಟಿ ಇದೆ, ಹೆಣ್ಮಕ್ಳು ಬರೋದಿಲ್ಲ ಅಂತೇಳಿ. ಅದು ಗೌರವಾನ್ವಿತ ಕುಟುಂಬದವರು ಸರ್. ಅವ್ರು ಬರಲ್ಲ. ಅವರು ಪಾಪ ಇವನೇನೋ ಏನು ಮಾಡಲಿಕ್ಕಿಲ್ಲ ಅಂತ ಬಂದ್ಬಿಟ್ಟಿದ್ದಾರೆ, ಏನೋ ಲಾಭಕ್ಕೋ ಮತ್ತೊಂದಕ್ಕೋ ಏನಕ್ಕೋ ಒಂದು. ಅವ್ರು ಬರಲ್ಲ ಅಂತ ಗ್ಯಾರಂಟಿ ಇದೆ. ಅವ್ರು ಬರಲ್ಲ ಅಂತಂದರೆ ಒಂದು ವೇಳೆ ಇದು ಕೇಸ್ ಬಿದ್ದೋಗೋಂಥ ಚಾನ್ಸಸ್ ಇದೆ. ಆದರೆ ಒಂದು ಹೇಳ್ತೀನಿ, ಹೆಣ್ಮಕ್ಳೇ ನೀವೆಲ್ಲ, ನಿಮ್ಮನ್ನು ಯಾವ ರೀತಿ ಈತ ಬೇರೆ ಬೇರೆ ರೀತಿಯಲ್ಲಿ ಮೋಸ ಮಾಡಿ ಕರ್ಕೊಂಬಂದಿರ್ತಾನೆ. ನಿಮ್ಮ ಫ್ಯಾಮಿಲಿಯಲ್ಲಿ ನಿಮ್ಮ ವಿಚಾರ ಗೊತ್ತಾಗಿರುತ್ತೆ. ನಿಮ್ಮ ಫ್ಯಾಮಿಲಿಯಲ್ಲಿ ನೀವು ಉಸಿರುಗಟ್ಟಿದ ವಾತಾವರಣದಲ್ಲಿ ಇರ್ತೀರಿ. ದಯವಿಟ್ಟು ಈ ದೇಶದಲ್ಲಿ ಹೆಣ್ಣು ಮಕ್ಕಳು ಏನೆಲ್ಲ ಮಾಡಿದ್ದಾರೆ ಅನ್ನೋದು ಗೊತ್ತಿದೆ. ನೀವು ಚಂಡಿ ಚಾಮುಂಡಿ ಆಗಿಬಿಡ್ಬೇಕು ಸಾಧ್ಯವಾದರೆ. ನನಗೆ ಗೊತ್ತಿಲ್ಲ, ನಾನು ನಿಮ್ಮ ಹತ್ರ ರಿಕ್ವೆಸ್ಟ್ ಮಾಡ್ತಿರೋದು, ಯಾರೆಲ್ಲ ಸಂತ್ರಸ್ತೆಯರಿದ್ದೀರಿ, ಇಲ್ಲ ಇವನಿಗೊಂದು ಬುದ್ಧಿ ಕಲಿಸಲೇಬೇಕು ಅಂತ ಅಂದಿದ್ರೆ, ನಿಮಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲದೆ ಇದ್ದರೆ, ಅಲ್ಲಿ ಫೋನ್ ಮಾಡಲಿಕ್ಕೆ ಗೊತ್ತಿಲ್ಲದೆ ಇದ್ದರೆ, ದಯವಿಟ್ಟು ಬನ್ನಿ ರಿಪಬ್ಲಿಕ್ ಕನ್ನಡ ಆಫೀಸ್ಗೆ ಬನ್ನಿ. ನಿಮ್ಮ ಯಾವುದೇ ಮಾಹಿತಿಗಳನ್ನು ಅಂದರೆ ಮರೆಮಾಚಿ ಯಾರ ಬಳಿಗೆ ನಿಮ್ಮನ್ನು ಕರ್ಕೊಂಡು ಹೋಗ್ಬೇಕು, ನಿಮ್ಮ ಹೇಳಿಕೆಯನ್ನು ದಾಖಲಿಸಬೇಕು, ಎಲ್ಲವನ್ನು ನಾವು ಮಾಡಿಸ್ತೀವಿ ಬೇಕಿದ್ರೆ. ಯಾಕಂದರೆ ಸಮಾಜದಲ್ಲಿ ಆಗಿರುವಂಥ ಈ ಪರಿಸ್ಥಿತಿಯನ್ನು ರಾಜಕೀಯ ನಾಯಕರುಗಳು ತಮ್ಮ ಬಲದಿಂದಾಗಿ ಇದನ್ನು ಹಾಳು ಮಾಡ್ತಾರೆ, ಮುಚ್ಚಾಕ್ತಾರೆ. ಆಗಬಾರ್ದು. ನೂರಾರು ಹೆಣ್ಣುಮಕ್ಕಳು ಸಂತ್ರಸ್ತೆಯರಿದ್ದೀರಲ್ಲ, ಕೆಲವರಿಗೆ ಅನಿಸ್ಬೋದು, ದುಃಖ ಮಡುಗಟ್ಟಿ ಬರ್ತಾ ಇರ್ಬೋದು, ರಕ್ತ ಕುದೀತಾ ಇರ್ಬೋದು, ದಾರಿ ಇಲ್ಲದೆ ಇರ್ಬೋದು ನಿಮಗೆ ಫ್ಯಾಮಿಲಿ ಕಾರಣಕ್ಕಾಗಿ. ಇಲ್ಲ ಒಬ್ಬರಾದ್ರೂ ಅನಿಸ್ಬೋದು, ಇಲ್ಲ ನಾನು ಹೇಳ್ತೀನಿ ಇವನ ವಿರುದ್ಧ ಇವನಿಗೆ ತಕ್ಕ ಶಿಕ್ಷೆ ಆಗಲೇಬೇಕು ಅಂತ ಇದ್ದಾರೆ. ಯಾಕಂದರೆ ಆ ಯಾರು ಹೇಳದೇ ಇದ್ದಾಗ ಕೇಸ್ ಬಿದ್ದೋಗುವಂಥ ಚಾನ್ಸಸ್ ಇದೆ ಅಂತ ಇದ್ದರೆ ಬನ್ನಿ. SIT ಬಳಿಗೆ ನಿಮ್ಮ ಯಾವುದೇ ಮಾಹಿತಿಗಳನ್ನು ಗುಪ್ತವಾಗಿಟ್ಟು ಕರ್ಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮದು. ಥ್ಯಾಂಕ್ ಯು. ದೇಶದ ಅತಿ ದೊಡ್ಡ ನೆಟ್ವರ್ಕ್ ನಿಂದ ಮೆಗಾ ಕವರೇಜ್. ದೇಶದ ಮತದಾರನ ಆದೇಶ NDAಗ ಇಂಡಿ ಒಕ್ಕೂಟಕ್ಕ. ಲೋಕ ಅಖಾಡದಲ್ಲಿ ಗೆಲ್ಲೋದ್ಯಾರು ಸೋಲೋದ್ಯಾರು. ಕರುನಾಡಿನ 28 ಕ್ಷೇತ್ರಗಳ ನಿಖರ ಫಲಿತಾಂಶ. ಫಾಸ್ಟ್ ರಿಸಲ್ಟ್, ಪಕ್ಕಾ ರಿಸಲ್ಟ್. ನಂಬರ್ 1 ಎಲೆಕ್ಷನ್ ಟೀಮ್, ನಂಬರ್ 1 ನೆಟ್ವರ್ಕ್, ನಂಬರ್ 1 ಕವರೇಜ್.